ನಿನಗಾಗಿ ಭಾಗ 79. ವಿಕ್ರಮ್ ಕಿರಣ್ ರೂಮಿಗೆ ಹೋದಾಗ ಬೆಚ್ಚಿದ. ಏಕೆಂದರೆ ಕಿರಣ್ ದಮಯಂತಿಯ ಎಲ್ಲ ಫೋಟೋಗಳನ್ನು ಹರಿದು ಹಾಕಿದ್ದಾನೆ. ರೂಮಿನ ತುಂಬ ದಮಯಂತಿಯ ಹರಿದು ಹೋಗಿರುವ ಫೋಟೋಗಳು ಇದೆ. ಎಲ್ಲ ಫೋಟೋವನ್ನು ಛಿದ್ರ ಮಾಡಿದ್ದಾನೆ. ಈ ಫೋಟೋಗಳು ಎಲ್ಲಿ ಸಿಕ್ಕಿತು? ನನ್ನ ಪ್ರೀತಿಯ ಹೆಂಡತಿಯ ಫೋಟೋವನ್ನು ಈ ರೀತಿ ಮಾಡಿದ್ದಾನೆ. ಅವನಿಗೆ ಅವಳ ಮೇಲೆ ಎಷ್ಟು ಕೋಪ ಇರಬಹುದು? ಅಕಸ್ಮಾತ್ ಅವಳು ಬಂದಿದ್ದಾಳೆ ಅನ್ನುವ ವಿಷಯ ಗೊತ್ತಾದರೆ ಅವನು ಅವಳಿಗೆ ಕೆಟ್ಟದ್ದು ಮಾಡುತ್ತಾನೆ ಅಂತ ಅಂದುಕೊಂಡ. ನನ್ನ ಪ್ರೀತಿಯ ಹೆಂಡತಿ, ನನ್ನ ಪ್ರೀತಿಯ ಗೆಳೆಯ ಇಬ್ಬರೂ ಕೂಡ ಮುಖಾಮುಖಿ ಆದರೆ ಕಷ್ಟ ಆಗುವುದು ನನಗೆ ಅಂತ ಕಣ್ಣೀರು ಹಾಕಲು ಶುರು ಮಾಡಿದ. ಈ ರೀತಿಯ ಒಂದು ದಿನ ಬರುತ್ತದೆ ನನ್ನ ಬದುಕಿನಲ್ಲಿ ಅಂತ ಅಂದುಕೊಂಡಿರಲಿಲ್ಲ. ನಿಧಾನವಾಗಿ ಅವನಿಗೆ ಕೆಳಗೆ ಕುಸಿಯಬೇಕು ಅಂತ ಅನಿಸಿತು. ಆಯತಪ್ಪಿ ಪಕ್ಕ ಇದ್ದ ವಾಸ್ಗೆ ಡ್ಯಾಶ್ ಹೊಡೆದ. ಆ ವಾಸ್ ಕೆಳಗೆ ಬಿದ್ದಿತು. ಅವನು ಕೆಳಗೆ ಬೀಳುವುದರ ಒಳಗೆ ಕಿರಣ್ಗೆ ಎಚ್ಚರವಾಯಿತು. ಅವನು ನೋಡುತ್ತಾನೆ ಯಾರು ಬಂದಿರುವುದು ಅಂತ. ವಿಕ್ರಮ್ ಬಂದಿದ್ದಾನೆ ಅನ್ನುವ ವಿಷಯವನ್ನು ತಿಳಿದು ಖುಷಿಯಿಂದ ಅವನ ಮುಖ ಹರಡಿತು. ಕೆಳಗೆ ಹೇಗೆ ಬಿದ್ದಿದ್ದಾನೆ ಇವನು ಅಂತ ಒಂದು ಕ್ಷಣ ಗಮನಿಸಿದಾಗ ಅಲ್ಲಿ ಹರಿದು ಹೋಗಿದ್ದ ದಮಯಂತಿಯ ಫೋಟೋಗಳನ್ನು ನೋಡಿದ. ಇಲ್ಲೇ ಹಾಕಿದ್ದೇನೆ. ಅವನಿಗೆ ಬೇಸರವಾಯಿತು ಅಂತ ಒಳಮನಸ್ಸು ಹೇಳಿದರೆ ಇವನಿಗೆ ಸಮಾಧಾನ ಮಾಡಿಕೊಂಡ. ನಿನ್ನೆ ಮೊನ್ನೆ ಬಂದವಳು, ಅವಳ ಫೋಟೋವನ್ನು ಹರಿದು ಹಾಕಿದರೆ ಯಾಕೆ ಬೇಸರ ಮಾಡಿಕೊಳ್ಳುತ್ತಾನೆ? ಅವನಿಗೆ ಏನು ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ ಅಂತ ಅಂದುಕೊಂಡ. ನಮ್ಮಿಬ್ಬರ ಸ್ನೇಹ ಪವಿತ್ರವಾದದ್ದು. ಚಿಕ್ಕಂದಿನಿಂದಲೂ ಕೂಡ ನಾವಿಬ್ಬರು ಸ್ನೇಹಿತರು. ನಾನು ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ಇವನ ಜೊತೆ ಇರಬೇಕು ಅಂತ ಓಡಿ ಬರುತ್ತಿದ್ದೆ. ಈಗಲೂ ಕೂಡ ಅವರು ಊರಿನಲ್ಲಿ ಇದ್ದಾರೆ, ಕರೆಯುತ್ತಿದ್ದಾರೆ. ಆದರೆ ಇವನ ಜೊತೆ ಇರಬೇಕು ಅಂತ ನಾನು ಹೋಗುತ್ತಿಲ್ಲ ಅಂತ ಕಿರಣ್ ತಾನು ಮಾಡಿದ್ದೇ ಸರಿ ಅಂತ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾನೆ. ನನ್ನ ಸ್ನೇಹ ಪರಿಶುದ್ಧವಾದದ್ದು ಅಂತ ಕೊನೆಗೆ ವಿಕ್ರಮ್ ಬಳಿ ಹೋಗಿ ನಿಧಾನವಾಗಿ ಅವನನ್ನು ಏಳಿಸಿದ. ಅವನು ಇದೆಲ್ಲ ಏನು ಅಂತ ಕೇಳಲು ಬಂದ. ಕಿರಣ್ ಮಾತನ್ನು ಬದಲಾಯಿಸಿದ. ಆಗ ವಿಕ್ರಮ್ ಅಂದುಕೊಂಡ, ಪದೇ ಪದೇ ಇವನ ಬಳಿ ಕೇಳಿ ವಿಷಯವನ್ನು ದೊಡ್ಡದು ಮಾಡುವುದು ಬೇಡ. ಇಲ್ಲಿ ಗಲಾಟೆ ಆದರೆ ಅದು ದಮಯಂತಿಗೆ ಕೇಳಿಸುತ್ತದೆ. ಅವಳು ಬೇಸರ ಮಾಡಿಕೊಂಡು ಇಲ್ಲಿಂದ ಹೊರಟು ಹೋದರೆ ಪುನಃ ಸಿಗುವುದಿಲ್ಲ. ಸ್ವಾಭಿಮಾನಿ ಇರುವ ಹೆಣ್ಣು ಮಕ್ಕಳನ್ನು ನೋಯಿಸಬಾರದು. ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಬದುಕು ಸಾಧಿಸಬೇಕು. ಮೊದಲು ಕಿರಣನ್ನು ಅವರ ಊರಿಗೆ ಕಳುಹಿಸಬೇಕು. ಅವರ ಅಮ್ಮ 10 ಸಲ ಫೋನ್ ಮಾಡಿದ್ದಾರೆ. ನೀನು ಹೇಳಿದರೆ ಕೇಳುತ್ತಾನೆ. ಅವನನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ಊರಿಗೆ ಕಳಿಸು ಅಂತ ಅಳುತ್ತಿದ್ದರು. ಕಿರಣ್ ಕೇಳಿದ, ನೀನು ಊಟ ಮಾಡಿದ್ದೀಯಾ ಅಂತ. ವಿಕ್ರಮ್ ತಲೆ ಅಲ್ಲಾಡಿಸಿದ. ಹೌದು ಅಂತ. ವಿಕ್ರಮ್ಗೆ ಮಲಗಬೇಕು, ನನಗೆ ಸ್ವಲ್ಪ ಸ್ಟ್ರೇನ್ ಆಗಿದೆ. ನೀನು ಹೇಗೆ ಇದ್ದೀಯಾ ಅಂತ ಕಿರಣನ್ನು ಕೇಳಿದಾಗ ಕಿರಣ್ ನಾನು ಕೂಡ ಮಲಗುತ್ತೇನೆ. ಆಸ್ಪತ್ರೆಗೆ ಫೋನ್ ಮಾಡಿದ್ದೆ. ಅಮ್ಮ ಆರಾಮವಾಗಿ ರೆಸ್ಟ್ ಮಾಡುತ್ತಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಡ್ಯೂಟಿ ಡಾಕ್ಟರ್ ಹೇಳಿದರು. ನೀನು ಮಲಗು ಅಂತ ಹೇಳಿ ಕಿರಣ್ ಕೂಡ ಗೋಡೆಯ ಕಡೆ ತಿರುಗಿ ಮಲಗಿದ. ವಿಕ್ರಮ್ ಮಲಗುತ್ತೇನೆ ಅಂತ ಹೇಳಿದರೂ ಕೂಡ ಅವನಿಗೆ ನಿದ್ರೆ ಬರುತ್ತಿಲ್ಲ. ಪದೇ ಪದೇ ದಮಯಂತಿಯನ್ನು ನೆನೆಸಿಕೊಂಡು ಕಷ್ಟ ಪಡುತ್ತಿದ್ದಾನೆ. ಅವಳಿಲ್ಲದೆ ಒಂದು ಕ್ಷಣ ಕೂಡ ಇರಲು ಸಾಧ್ಯವಿಲ್ಲ. ಅವಳು ಬೇಕು ನನಗೆ. ಅವಳಿಲ್ಲದೆ ರಾತ್ರಿ ಮಲಗಲು ಸಾಧ್ಯವೇ ಇಲ್ಲ ಅಂತ ವಿಕ್ರಮ್ ತುಂಬ ಕಷ್ಟಪಡುತ್ತಿದ್ದಾನೆ. ಅಕಸ್ಮಾತ್ ನಾನು ಹೀಗೆ ಎದ್ದು ಹೋದರೆ ಕಿರಣ್ಗೆ ಈ ವಿಷಯ ಗೊತ್ತಾಗುತ್ತದೆ. ಮಧ್ಯರಾತ್ರಿ ಅವನು ಎಚ್ಚರವಾದಾಗ ನಂತರ ದೊಡ್ಡ ಇಶ್ಯೂ ಆಗುತ್ತದೆ ಅಂತ ಇವನು ಯೋಚಿಸುತ್ತಾ ಇದ್ದ. ನಿನ್ನೆ ರಾತ್ರಿ ಆದ ಮಧುರ ಕ್ಷಣಗಳನ್ನು ಮತ್ತೊಮ್ಮೆ ಮೆಲುಕು ಹಾಕಿದ. ದಮಯಂತಿ ಎಷ್ಟು ಚೆನ್ನಾಗಿ ತನ್ನನ್ನು ತಬ್ಬಿಕೊಂಡು ತನ್ನ ತುಟಿಗೆ ಮುತ್ತು ಕೊಟ್ಟಳು. ತನ್ನ ದೇಹದ ಪ್ರತಿ ಭಾಗವನ್ನು ಮುದ್ದಿಸಿದಳು. ಈ ಜನ್ಮದಲ್ಲಿ ನಾನು ಅವಳಿಗೆ ಏನೇ ಒಳ್ಳೆಯದು ಮಾಡಿದರೂ ಕೂಡ ಅದು ಸಾಕಾಗುವುದಿಲ್ಲ. ನನ್ನ ಬದುಕಿನಲ್ಲಿ ಅಷ್ಟು ದೊಡ್ಡ ಸುಖವನ್ನು ಕೊಟ್ಟಿದ್ದಾಳೆ. ನನ್ನವಳು, ಅವಳು ಕೇವಲ ನನ್ನವಳು. ಅವಳನ್ನು ಜೋಪಾನ ಮಾಡಬೇಕು. ಹೇಗೆ ಅಂತ ಅವನಿಗೆ ತಿಳಿಯುತ್ತಿಲ್ಲ. ಇತ್ತ ಆ ಕಿರಣ್ ತುಂಬ ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದಾನೆ. ಅವನನ್ನು ನೋಡಿ ಜಾಡಿಸಿ ಒದೆಯಬೇಕು ಅಂತ ವಿಕ್ರಮ್ಗೆ ಅನಿಸಿತು. ನನ್ನನ್ನು ಹೆಂಡತಿಯಿಂದ ದೂರ ಮಾಡಿ ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಿದ್ದಾನೆ ಪಾಪಿ ಅಂತ ಚೆನ್ನಾಗಿ ಬೈದುಕೊಂಡ.
ನಂತರ ಅವನು ದಮಯಂತಿಗೆ ಫೋನ್ ಮಾಡಿದ. ಅವಳು ಫೋನನ್ನು ಪಿಕ್ ಮಾಡಿ, ನೀವು ಎಲ್ಲಿದ್ದೀರಾ, ಏಕೆ ಇನ್ನೂ ಬಂದಿಲ್ಲ ಅಂತ ಕೇಳಿದಳು. ನಿಧಾನವಾಗಿ ಮಾತನಾಡು, ನನ್ನ ಪಕ್ಕ ಕಿರಣ್ ಇದ್ದಾನೆ. ಅವನು ಹೇಳಿದ್ದು ಅವನ ಜೊತೆ ಮಲಗಬೇಕಂತೆ. ಅವನು ಇಂದು ಮತ್ತು ನಾಳೆ 2 ದಿನ ಅಷ್ಟೇ ಇರುವುದು. ಫಾರಿನ್ಗೆ ಹೊರಟು ಹೋಗುತ್ತಾನೆ. ಅಂದರೆ ಎಷ್ಟು ದಿನ ಬೇಕಾದರೂ ನೀವು ಅವರ ಜೊತೆ ಮಲಗಿ, ನನಗೆ ಏನೂ ತೊಂದರೆ ಇಲ್ಲ ಅಂತ ಫೋನನ್ನು ಕಟ್ ಮಾಡಿದಳು ಕೋಪದಿಂದ. ಇವನಿಗೆ ಟೆನ್ಷನ್ ಆಯಿತು. ಎಂದೂ ಕೂಡ ಅವಳು ಫೋನನ್ನು ಕಟ್ ಮಾಡಿಲ್ಲ ಈ ರೀತಿ. ಅಕಸ್ಮಾತ್ ನಾನು ಫೋನ್ ಕಟ್ ಮಾಡಿದರೂ ಹಿಂದೆ ತುಂಬ ಮೆಸೇಜ್ ಮಾಡುತ್ತಿದ್ದಳು. ಇಂದು ಏನಾಗಿದೆ ಇವಳಿಗೆ? ನನಗೆ ಇಷ್ಟು ಕೋಪ ಬರುತ್ತಿದೆ, ಇನ್ನು ಅವಳಿಗೆ ಎಷ್ಟು ಕೋಪ ಬಂದಿರುವುದಿಲ್ಲ ಅಂತ ಅಂದುಕೊಂಡು ನಿಧಾನವಾಗಿ ಕಿರಣ್ ನೋಡಿದ. ಅವನು ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಿದ್ದ. ಅವನು ಹೇಳುವುದಿಲ್ಲ ಸದ್ಯಕ್ಕೆ. ಅಷ್ಟರಲ್ಲಿ ದಮಯಂತಿಯ ಬಳಿ ಹೋಗಿ ಬರೋಣ ಅಂತ ಅವನು ಹೊರಗೆ ಬಂದ. ಹೊರಗೆ ಬಂದ ತಕ್ಷಣ ಇನ್ನೂ ಯಾರೂ ಮಲಗಿರಲಿಲ್ಲ. ಮನೆಯಲ್ಲಿ ಕೆಲಸದವರೆಲ್ಲ ಓಡಾಡುತ್ತಿದ್ದರು. ಶಾಂತಿ ಅವನನ್ನು ನೋಡಿ ವಿಚಿತ್ರವಾಗಿ ನಕ್ಕಳು. ಅಪ್ಪ ಅವರೇ, ಎಲ್ಲರೂ ಹೆಂಡತಿ ಜೊತೆ ರೂಮಿನಲ್ಲಿ ಇದ್ದರೆ ನೀವು ನಿಮ್ಮ ಗೆಳೆಯನ ಜೊತೆ ಇರುತ್ತೀರಾ? ಬೇಗ ಅವರಿಗೆ ಮದುವೆ ಮಾಡಿ, ಇಲ್ಲವಾದರೆ ನೀವು ಅಮ್ಮವರ ಜೊತೆ ಬಾಳಲು ಅವನು ಬಿಡುವುದಿಲ್ಲ. ಆಗಲೇ ತುಂಬ ಕೋಪದಿಂದ ಅಮ್ಮವರ ಬಗ್ಗೆ ಮಾತನಾಡುತ್ತಿದ್ದ. ನನಗೆ ಸರಿ ಅಂತ ಅನಿಸಲಿಲ್ಲ. ಗೆಳೆಯ ಅಂತ ತಲೆ ಮೇಲೆ ಇಟ್ಟುಕೊಂಡಿದ್ದೀರಾ ನೀವು, ಎಚ್ಚರ ಅಂತ ಹೇಳಿದಳು. ಅವರು ಹೇಳಿದ್ದು ಸತ್ಯ. ಆದರೂ ಕೂಡ ಅವನನ್ನು ಕೈಬಿಡಲು ಸಾಧ್ಯವಿಲ್ಲ. ಅವನ ಫ್ಯಾಮಿಲಿಯಲ್ಲಿ ಸಮಸ್ಯೆ ಇದೆ. ನಮ್ಮನ್ನು ಅವರ ಫ್ಯಾಮಿಲಿ ಅಂತ ಅಂದುಕೊಂಡಿದ್ದಾನೆ. ತುಂಬ ಸೂಕ್ಷ್ಮವಾದ ವಿಚಾರ ಅಂತ ಅಂದುಕೊಂಡು ರೂಮಿನ ಕಡೆ ಹೋದ. ರೂಮಿನ ಬಾಗಿಲು ಹಾಕಿರಲಿಲ್ಲ. ದಮಯಂತಿ ಅಳುತ್ತಾ ಕುಳಿತಿದ್ದಳು. ಏಕೆ ಅಳುತ್ತಿದ್ದೀಯಾ ಅಂತ ಕೇಳಿದ. ನಿಮಗೆ ನನಗಿಂತ ನಿಮ್ಮ ಗೆಳೆಯನೇ ಹೆಚ್ಚಾದ ಅಲ್ಲವೇ? ಎಷ್ಟೇ ಆಗಲಿ ನಿಮ್ಮದು ತುಂಬ ವರ್ಷಗಳ ಬಾಂಧವ್ಯ ಇರುತ್ತದೆ. ನಾನು ನಿನ್ನೆ ಮೊನ್ನೆ ಬಂದವಳು. ತುಂಬ ಆಸೆ ಹುಟ್ಟಿಸಿ ಕರೆದುಕೊಂಡು ಬಂದು ಅಲ್ಲಿಗೆ ಹೋದರೆ ನನಗೆ ನಿಮ್ಮ ಮೇಲೆ ಯಾವ ಅಧಿಕಾರವಿದೆ? ನಾನು ಯಾರು ಅಂತ ಅಳಲು ಶುರು ಮಾಡಿದಳು. ಈ ಮನೆಗೆ ಬಂದ ಮೇಲೆ ಪ್ರತಿ ಸಲವೂ ನಿಮ್ಮ ಜೊತೆ ಇರುವುದು ಒಂದು ದೊಡ್ಡ ವಿಷಯವಾಗುತ್ತದೆ. ನೀವು ಯಾವಾಗಲೂ ಎಲ್ಲರ ಜೊತೆ ಬ್ಯುಸಿಯಾಗಿ ಇರುತ್ತೀರಾ ಅಂತ ಅವಳು ಹೇಳಿದಳು. ಅದು ಹಾಗಲ್ಲ ಚಿನ್ನ, ಹೀಗೆ ಅಂತ ಏನೋ ಹೇಳಲು ಹೋದಾಗ ಅವಳು, ಪರವಾಗಿಲ್ಲ ಬಿಡಿ, ನನಗಾಗಿ ತುಂಬ ಮಾಡಿದ್ದೀರಾ. ನಾನು ತುಂಬ ಆಸೆ ಇಟ್ಟುಕೊಂಡಿದ್ದೇನೆ, ಅದೇ ತಪ್ಪಲ್ಲವೇ? ಆದರೂ ದುಃಖವಾಗುತ್ತದೆ. ನಾನೇನು ಮಾಡಲಿ? ಅವನು ಅವಳ ಕಣ್ಣೀರನ್ನು ಹೊರಿಸಿದ. ಅವಳು ತುಂಬ ಜೋರಾಗಿ ಅಳುತ್ತಿದ್ದಳು. ಇನ್ನೂ ಅಳುತ್ತಿದ್ದಾಳೆ. ನಂತರ ತನ್ನ ಕೈಗಳನ್ನು ಅವಳ ಮುಖದ ಹತ್ತಿರ ಹಿಡಿದ. ತುಂಬ ಜೋರಾಗಿ ಬರುತ್ತಿರುವ ಕಣ್ಣೀರನ್ನು ಹಿಡಿದುಕೊಂಡು ಅವಳ ಕಣ್ಣಿಗೆ ಕಾಣುವಂತೆ ಕುಡಿದ. ಇವಳು ಹೇಗೆ ಕುಡಿದಿರಿ ಅಂತ ಕೇಳಿದಾಗ, ನಿನ್ನ ದೇಹದ ನಿನ್ನ ಪ್ರತಿ ವಿಷಯವೂ ನನಗೆ ಚೆಂದ. ನಿನ್ನ ಕಣ್ಣೀರು ನಿನಗೆ ಎಷ್ಟು ನೋವು ಮಾಡುತ್ತಿದೆ, ನಿನ್ನ ನೋವೆಲ್ಲ ನನಗೆ ಇರಲಿ ಅಂತ ಕುಡಿದಿದ್ದು ಅಂತ ಹೇಳಿದಾಗ ಅವಳು ತುಂಬ ಎಮೋಷ್ನಲ್ ಆಗಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಅವನು ಕೂಡ ತಬ್ಬಿಕೊಂಡ. ತುಂಬ ಸಮಯದವರೆಗೂ ಅವರಿಬ್ಬರು ಅದೇ ರೀತಿ ಇದ್ದರು. ನಂತರ ಅವನು ಸಂಪೂರ್ಣವಾಗಿ ಅವನ ಕೈಗಳಿಂದ ಅವಳ ಕಣ್ಣೀರನ್ನು ಒರೆಸಿದ. ಅವಳ ಕೂದಲನ್ನು ಸರಿ ಮಾಡಿದ. ಅವಳ ಕೂದಲೆಲ್ಲ ತುಂಬ ಮುಂದೆ ಬಂದಿತ್ತು. ಒಂದು ರಾತ್ರಿ ನಾನು ಹತ್ತಿರ ಬಂದಿಲ್ಲ ಅಂತ ನೀನು ಇಷ್ಟೊಂದು ಕಷ್ಟಪಟ್ಟರೆ ಅಂತ ಅವನು ಕೇಳಿದ. ಹಾಗಾದರೆ ನಿಮಗೆ ಏನು ತೊಂದರೆ ಆಗುತ್ತಿಲ್ಲವೇ ಅವರ ಜೊತೆ ಮಲಗಲು, ನನ್ನನ್ನು ಬಿಟ್ಟು ಅಂತ ಕಣ್ಣಿನಲ್ಲಿ ಕಣ್ಣನ್ನು ಇಟ್ಟು ಕೇಳಿದಳು. ಆಗ ನಾನು ತಲೆ ಬಗ್ಗಿಸಿದೆ. ಏನು ಹೇಳಬೇಕು ಅಂತ ತಿಳಿದಿಲ್ಲ. ನನಗೆ ಇನ್ನೂ ತಡೆದುಕೊಳ್ಳಲು ಸಾಧ್ಯವಾಗಿಲ್ಲ. ನನ್ನ ದುಃಖದ ಕಟ್ಟೆ ಹೊಡೆಯಿತು. ಇನ್ನು ನಾನು ಅಳುವುದನ್ನು ಅವಳು ನೋಡುತ್ತಾಳೆ ಅಂತ ಅವಳ ತೊಡೆಯ ಮೇಲೆ ಮುಖವನ್ನು ಮುಚ್ಚಿಕೊಂಡು ಮಲಗಿಕೊಂಡೆ. ನನ್ನ ಮುಖ ಅವಳಿಗೆ ಕಾಣುತ್ತಿಲ್ಲ. ಮುಖ ಏಕೆ ಆ ರೀತಿ ಇಟ್ಟರಿ ಅಂತ ಅವಳು ಕೇಳಿದಳು. ಏನೂ ಇಲ್ಲ, ಸ್ವಲ್ಪ ಹೊತ್ತು ಇದೇ ರೀತಿ ಮಲಗುತ್ತೇನೆ ಅಂತ ಅಂದುಕೊಂಡೆ. ಮೊದಲು ನನಗೆ ತುಂಬ ದುಃಖವಾಗುತ್ತಿತ್ತು. ಅವಳ ತೊಡೆಯ ಮೇಲೆ ಮಲಗಿದ ಮೇಲೆ ಎಲ್ಲ ದುಃಖದ ಕ್ಷಣವೂ
ಕ್ಷಣ ಮಾತ್ರದಲ್ಲಿ ಮರೆಯಾಯಿತು. ತಾಯಿಯ ಮಡಿಲಲ್ಲಿ ಮಗು ಮಲಗಿದ್ದಾಗ ತುಂಬ ಚಂದ ಅಂತ ಅನಿಸುತ್ತಿತ್ತು. ಅವಳ ಮಡಿಲು ತುಂಬ ಕಂಫರ್ಟ್, ಸೇಫ್ ಅಂತ. ಸ್ವಲ್ಪ ಹೊತ್ತು ಆದ ಮೇಲೆ ನಾನು ನಾರ್ಮಲ್ ಆಗಿ ಅವಳ ತೊಡೆಯ ಮೇಲೆ ಮಲಗಿದೆ. ನನ್ನ ಮುಖ ಅವಳಿಗೆ ಕಾಣುತ್ತಿತ್ತು. ಅವಳು ನನ್ನ ಕೂದಲನ್ನು ಸರಿ ಮಾಡುತ್ತಿದ್ದಳು. ನನ್ನ ಹಣೆಯ ಮೇಲೆ, ತಲೆಯ ಮೇಲೆ ಎಲ್ಲವನ್ನು ನಿಧಾನವಾಗಿ ಅವಳ ಬೆರಳುಗಳಿಂದ ಮಸಾಜ್ ಮಾಡುತ್ತಿದ್ದಳು. ಸ್ವಲ್ಪ ನಿದ್ರೆ ಬಂದರೆ ಹಾಗೆ ನಿದ್ರೆ ಮಾಡಿಬಿಡಲಿ ಅನ್ನುವ ಉದ್ದೇಶ. ತುಂಬ ಸಲ ಈ ರೀತಿ ಸ್ಟ್ರೆಸ್ ಆದಾಗ ಅವಳು ನಿದ್ರೆ ಮಾಡಲು ಹೇಳುತ್ತಾಳೆ. ಯಾವುದೇ ಯೋಚನೆ ಮಾಡಬೇಡಿ, ನಿದ್ರೆ ಮಾಡಿ ಅಂತ ಹೇಳುತ್ತಾಳೆ. ಆದರೆ ಅವನಿಗೆ ಕಿರಣ್ ಬಗ್ಗೆ ಯೋಚನೆ ತುಂಬ ಜಾಸ್ತಿ ಆಯಿತು. ಅವನು ಎದ್ದು ಬಿಟ್ಟಿರುತ್ತಾನೆ, ದೊಡ್ಡ ರಾದ್ದಾಂತ ಮಾಡುತ್ತಾನೆ. ಆಗಲೇ ಈತ ದಮಯಂತಿಯ ಎಲ್ಲ ಫೋಟೋಗಳನ್ನು ಹರಿದು ಹಾಕಿದ್ದ. ಇನ್ನೇನು ಅವಾಂತರ ಮಾಡುತ್ತಾನೆ ಅಂತ ಮೇಲೆ ಎದ್ದ. ಅಷ್ಟರಲ್ಲಿ ಅವಳು ಇವನನ್ನು ಹಿಂದೆಯಿಂದ ಗಟ್ಟಿಯಾಗಿ ತಬ್ಬಿಕೊಂಡಳು. ಅವಳ ಕೂದಲು ಇವನ ಭುಜದ ಮೇಲೆ ಇತ್ತು. ಕೂದಲನ್ನು ಸಂಪೂರ್ಣವಾಗಿ ಕೆಳಗೆ ಬಿಟ್ಟಿದ್ದಳು. ಸ್ವಲ್ಪ ಹೊತ್ತು ಅದೇ ರೀತಿ ಇಬ್ಬರು ಇದ್ದರು. ಅವಳ ಅಪ್ಪುಗೆ ಅವನನ್ನು ಅಲ್ಲಿಗೆ ಹೋಗದಂತೆ ತಡೆಯಿತು. ನಾನು ಕೂಡ ಅವಳನ್ನು ತಬ್ಬಿಕೊಂಡೆ. ಬಾಗಿಲ ಕಡೆ ನೋಡಿದೆ. ಬಾಗಿಲು ಸಂಪೂರ್ಣವಾಗಿ ಲಾಕ್ ಆಗಿರುವುದನ್ನು ಗಮನಿಸಿದೆ. ನಂತರ ಅವಳ ಕೆನ್ನೆಗಳನ್ನು ಎಳೆದುಕೊಂಡು ದೀರ್ಘವಾಗಿ ಅವಳ ತುಟಿಗಳಿಗೆ ಮುತ್ತು ಕೊಡಲು ಆರಂಭಿಸಿದೆ. ತುಂಬ ಹೊತ್ತು ಈ ರೀತಿ ಮುತ್ತು ಕೊಟ್ಟ ಮೇಲೆ ಗಟ್ಟಿಯಾಗಿ ಅವಳು ಕೂಡ ನನ್ನ ದೇಹದ ಪ್ರತಿ ಭಾಗವನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದಳು ಅಷ್ಟೆ. ಸ್ವಲ್ಪ ಸಮಯಕ್ಕೆ ಇಬ್ಬರು ಬೆತ್ತಲಾದರು. ಇವಳು ಅವನನ್ನು ನಿರಂತರವಾಗಿ ಮುದ್ದಿಸಲು ಶುರು ಮಾಡಿದರು. ಅವರು ಕಾಯುತ್ತಿದ್ದ ಆ ಕ್ಷಣ ಬಂತು. ಅವನು ತುಂಬ ಕಾಮದ ಉನ್ಮತ್ತತೆಯಲ್ಲಿ ತಲ್ಲೀನನಾದ. ಅವನು ಯಾವ ರೀತಿ ತನ್ನ ಹಾಸಿಗೆ ಮೇಲೆ ತನ್ನ ಪ್ರೀತಿಯ ಹೆಂಡತಿಯನ್ನು ಮುದ್ದಾಡಬೇಕು ಅಂತ ಅಂದುಕೊಂಡಿದ್ದನೋ ಆ ಸಮಯ ಬಂದಿದೆ. ಅವಳನ್ನು ಮುದ್ದಾಡುತ್ತಿದ್ದಾನೆ. ಅವಳು ಕೂಡ ಅದಕ್ಕೆ ಸಹಕರಿಸುತ್ತಿದ್ದಾಳೆ. ತುಂಬ ತಿಂಗಳುಗಳಾದ ಮೇಲೆ ಇದೇ ಮೊದಲ ಬಾರಿ ಅವರಿಬ್ಬರು ಹಾಸಿಗೆ ಮೇಲೆ. ಅವರಿಗೆ ಮೊದಲ ರಾತ್ರಿ. ಏಕೆಂದರೆ ಸುತ್ತಮುತ್ತ ಇರುವವರೆಲ್ಲ ಅವರಿಗೆ ತೊಂದರೆ ಮಾಡಲು ಬಯಸುವವರೇ. ಯಾರೂ ಕೂಡ ಅವರಿಬ್ಬರು ಚೆನ್ನಾಗಿರಲಿ ಅಂತ ಇಷ್ಟಪಡುವುದಿಲ್ಲ. ಕೆಲವರನ್ನು ಬಿಟ್ಟು ಅವರಿಬ್ಬರನ್ನು ದೂರ ಮಾಡಬೇಕು ಅಂತ ಪ್ರತಿಯೊಬ್ಬರು ಪ್ರಯತ್ನಿಸಿದಷ್ಟು ಅವರಿಬ್ಬರು ಒಂದಾಗುತ್ತಾರೆ. ದಮಯಂತಿಯಲ್ಲಿ ಒಂದು ರೀತಿಯ ಮ್ಯಾಗ್ನೆಟ್ ಇದೆ. ಅದು ಅವನು ಅವಳಿಂದ ದೂರ ಹೋಗದಂತೆ ಎಳೆಯುತ್ತಿರುತ್ತದೆ. ಅವಳನ್ನು ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ ಅನ್ನುವಷ್ಟು ಅವನಿಗೆ ತಲೆ ಕೆಡುತ್ತದೆ. ಅವಳ ಹತ್ತಿರ ಇದ್ದಾಗ ಅವಳಿಗೆ ಅಂಟಿಕೊಂಡೇ ಇರಬೇಕು ಅಂತ ಅನಿಸುತ್ತದೆ. ಸಂಪೂರ್ಣವಾಗಿ ಬೆತ್ತಲಾಗಿ ಒಬ್ಬರಿಗೊಬ್ಬರು ಅಂಟಿಕೊಂಡು ಮಲಗಿದ್ದಾರೆ. ತುಂಬ ಆನಂದವಾಗಿದೆ. ಇಬ್ಬರಿಗೂ ಮುಂದೆ ಏನಾಗುತ್ತದೆ ಅನ್ನುವ ಅರಿವಿಲ್ಲ. ಹಿಂದೆ ಏನಾಗಿದೆ ಅನ್ನುವ ಯೋಚನೆಯಿಲ್ಲ. ಈ ಕ್ಷಣದ ಸುಖವನ್ನು ಅನುಭವಿಸುತ್ತಿದ್ದಾರೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.